ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನನಗೆ ಧ್ಯಾನವನ್ನು ಹೇಳಿಕೊಟ್ಟ ನನ್ನ ಗುರುಗಳಾದ ಮೌನೇಶ್ ಆಚಾರ್ ಹಾಗೂ ಲಕ್ಷ್ಮೀ ಮೇಡಮರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ 10 ವರ್ಷದ ಹಿಂದೆ ಮೌನೇಶ್ ಆಚಾರ್ ಸರ್ ನಮ್ಮನ್ನ ಇದು ಪಿರಮಿಡ್ ಧ್ಯಾನಕ್ಕೆ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ರು. ಬಳ್ಳಾರಿ ಪತ್ರಿಜಿಯವರ ಧ್ಯಾನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ರು 10 ವರ್ಷದ ಹಿಂದೆ. ಆವಾಗಲ್ಲಿ ಪಿರಮಿಡ್ ಧ್ಯಾನ ಜಾಥಾ ಇತ್ತು. ಜಾಥಾ ಅಟೆಂಡ್ ಮಾಡಿ ಮತ್ತು ನಮ್ಮ ಹಡಗಲಿಗೆ ವಾಪಸ್ ಬಂದ್ವಿ. ಆಮೇಲಿಂದ ನಂಗೆ ಧ್ಯಾನದ ಅಷ್ಟೇ ಅವತ್ತು ಮಾಡಿದ್ವಿ, ಸುಮ್ಮನಾದ್ವಿ. ನಮ್ಮ ಮನೆಯವರು ಡೈಲಿ ಧ್ಯಾನ ಮಾಡ್ತಾಯಿದ್ರು. 10 ವರ್ಷ ಆಯಿತು ಧ್ಯಾನ ಮಾಡ್ತಾಯಿದ್ದು. ನಾನು ಧ್ಯಾನ ಮಾಡ್ತಿರಲಿಲ್ಲ. 10 ವರ್ಷ ಆಯಿತು ಧ್ಯಾನ ಮಾಡಬೇಕು ಅನಿಸಿತ್ತು. ಆದ್ರೆ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸುಮ್ಮನೆ ಒಂದು 3 ತಿಂಗಳ ಹಿಂದೆ ಧ್ಯಾನ ಮಾಡಬೇಕು ಸರ್ ಮತ್ತೆ ಸಿಗಲೇ ಇಲ್ಲ ಅಂತ ಸುಮ್ಮನೆ ಹಾಗೆ ಅಂದ್ಕೊಂಡು ಮಲಗಿದೆ. ಮರುದಿನ ಬಟ್ಟೆ ಅಂಗಡಿಗೆ ಹೋಗಿದ್ದೆ, ಹಬ್ಬ ಇತ್ತು ಅಂತ. ಸರ್ ಅಲ್ಲೇ ಸಿಕ್ಬಿಟ್ರು, ಮೌನೇಶ್ ಆಚಾರ್ ಸರ್ ಅವತ್ತು ಕರ್ಕೊಂಡು ಹೋದ್ರಿ ಪತ್ರಿಜಿಯವರು ಧ್ಯಾನ ಕೇಂದ್ರಕ್ಕೆ, ಮತ್ತು ಅವಕಾಶ ಸಿಗಲೇ ಇಲ್ಲ ಸರ್ ಅಂತ ಅಂದೆ. ಮತ್ತು ಮೇಡಮರ್ದು ಫೋನ್ ನಂಬರ್ ಕೊಟ್ಟರು ನಂಗೆ, ಹನ್ನಕನಹಳ್ಳಿ ಲಕ್ಷ್ಮೀ ಮೇಡಮರ್ದು. ತಿರುಗಿ ಅದೇ ರವಿವಾರನೇ ಅವ್ರ ಮನೆಯಲ್ಲಿ ಧ್ಯಾನ ಇತ್ತು. ಧ್ಯಾನ ಇದ್ದಾಗ ಸರ್ ಹೋಗ್ರಿ ಅಂತ ಮತ್ತೆ ಫೋನ್ ಮಾಡಿದರು. ಅವತ್ತು ಆ ಮೇಡಮರ ಮನೆಯಲ್ಲಿ ಧ್ಯಾನ ಅಟೆಂಡ್ ಮಾಡಿದೆ. ಪ್ರತಿ ಸಂಡೇನೂ ಧ್ಯಾನ ಅಟೆಂಡ್ ಮಾಡಿ ಪ್ರತಿದಿನ ಧ್ಯಾನ ಮಾಡಬೇಕು ಅನ್ನಿಸ್ತು. ಈ 3 ತಿಂಗಳಾಯಿತು ಧ್ಯಾನ ಮಾಡ್ತಾಯಿದ್ದು. ಮನಸ್ಸಿನ ಆಲೋಚನೆಗಳೆಲ್ಲ ತುಂಬ ಕಡಿಮೆ ಆಗಿದೆ. ಪ್ರತಿದಿನವೂ ನಮ್ಮ ಏರಿಯಾದಲ್ಲಿರುವ 20 ಫ್ರೆಂಡ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಧ್ಯಾನ ಹೇಳ್ತೀನಿ. ಪ್ರತಿದಿನವೂ ಧ್ಯಾನ ಮಾಡ್ತೀನಿ. ಮಳೆ ಬಂದರೂ ಕೂಡ ಅವರು ಮೇಡಮ್ ಇವತ್ತು ಧ್ಯಾನ ಇದೆ ಅಲ್ಲ ಅಂತ ಕೇಳ್ತಾರೆ. ಪ್ರತಿದಿನವೂ ಧ್ಯಾನಕ್ಕೆ ಬರ್ತಾರೆ, ಧ್ಯಾನ ಮಾಡ್ತೇವೆ. ಎಲ್ಲರಿಗೂ ನೋವುಗಳು ಕಡಿಮೆ ಆಗಿದೆ, ಆಲೋಚನೆಗಳು ಕಡಿಮೆ ಆಗಿದೆ. ಎಲ್ಲರೂ ತುಂಬ ಚೆನ್ನಾಗಾಗಿದ್ದಾರೆ. ಇಷ್ಟು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟ PMC ಚಾನಲ್ ಅವರಿಗೆ ಧನ್ಯವಾದಗಳು. ಹೂವಿನಡಗಲಿ ನಮ್ಮದು. ನಾವು ಧ್ಯಾನಕ್ಕೆ ಬಂದದ್ದು ಪರಮೇಶಪ್ಪ ಮೇಷ್ಟ್ರ ಮನೆಯಿಂದ ಪರಿಚಯ ಆಯ್ತು ನಮ್ಮ ಧ್ಯಾನ. ಅವ್ರ ಮನೆಯಿಂದ ಧ್ಯಾನ ಶುರು ಮಾಡಿದ್ವಿ. ಆಮೇಲೆ ನಮಗೆ ಧ್ಯಾನ ಶುರು ಮಾಡಿದ್ವಿ ಪರಮೇಶಪ್ಪ ಮೇಷ್ಟ್ರ ಮನೆಗಿದ್ದ ಫಸ್ಟ್. ಆಮೇಲಿಂದ ನಮ್ಮ ಮನೆಗೆ 11 ದಿವಸ ಧ್ಯಾನ ಮಾಡಿದ್ವಿ. ನಮಗೆ ಧ್ಯಾನಕ್ಕೆ ಹೋದ್ಮೇಲೆ ಚೆನ್ನಾಗಾತಿಲ್ಲ. ನಮ್ಮ ಮಕ್ಕಳು ಮದುವೆ ಆದವು, ಆರೋಗ್ಯ ಚೆನ್ನಾಗಾಯ್ತು, ಪಾಪು ಹುಟ್ಟಿತು ನಮ್ಮ ಮನೆಯಲ್ಲಿ. ನಮ್ಮ ಮನೆಗೆ ಬಂದು ಧ್ಯಾನ ಮಾಡಿದವ್ರಿಗೆ ಎಲ್ಲರಿಗೂ ಚೆನ್ನಾಗಾಯ್ತು. ನಮ್ಮ ಮನೆಗಿಂದ ಮನೆ ಧ್ಯಾನ ಸ್ಟಾರ್ಟ್ ಆಯ್ತು. ಆಮ್ಯಾಗ ಎಲ್ಲರ ಮನೆಗೂ ಧ್ಯಾನಗಳು ಶುರುವಾದವು, ಪ್ರಚಾರ ಆಗಿ ಚೆನ್ನಾಗಾಯ್ತು. ನಮಗೆ ಮನೆಗೆಲ್ಲ ಚೆನ್ನಾಗಾಗಿತ್ತು ರೀ. ಥ್ಯಾಂಕ್ ಯು. ನಮಗೆ ದುಡ್ಡು ಬರೋದಿತ್ತು ರೀ ಒಂದು, ನಮ್ಮ ಮನೆಯದ್ದು ಆಫೀಸಿಂದು. ಅವರು ಎಷ್ಟು ದಿನ ಆದರೂ ಬಂದೇ ಇರಲಿಲ್ಲ ರೀ. ಒಂದು ದಿವಸ ಬೆಂಗಳೂರಿಗೆ ಹೋಗಿದ್ರು ಅವರು. ಬೆಂಗಳೂರಿಗೆ ಹೋದಾಗ ಕುಣಿಗಲ್ಗೆ ಹೋದರು. ಕುಣಿಗಲ್ಲಿಗೆ ಹೋದಾಗ ಅಲ್ಲಿ ಏನಾದರೂ ಬೆಂಗಳೂರಿಗೆ ಹೋಗು ಅಂದ್ರು ಅವರು. ಅವ್ರು ಏನು ಮಾಡಿದ್ರು, ಬೆಂಗಳೂರಿಗೆ ಹೋದ್ರಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸಿನ ಹತ್ರ ಹೋದರು ನಮ್ಮ ಮನೆಯವರು. ನೈಟ್ ಹೋದಾಗ ಅವ್ರಿಗೆ ಇದು ದುಡ್ಡು ಅಂದರೆ ಕುಣಿಗಲ್ಗೆ ಹೋಗಿದ್ರಲ್ಲಿ ಇದ್ದಕ್ಕಿದ್ದಂಗೆ ಬೆಂಗಳೂರಿಗೆ ಹೋಗ್ಬಿಟ್ರು. ಇನ್ನೂ ಎಷ್ಟೇ ದುಡ್ಡು ಕಮ್ಮಿ ಆಗಿತ್ತಂದು ನಮ್ಮ ಮನೆಯವ್ರಿಗೆ. ಹೆಂಗೆ ಮಾಡೋದು ಅಂತ ಬಸ್ಸಿನ ಹತ್ರ ನಿಂತಿದ್ರಂತೆ. ಅವರು ಎದುರಿಗೆ ಒಂದು ದೇವ್ರ ಗುಡಿ ಇತ್ತಂತೆ, ಹೆಣ್ಣು ದೇವ್ರ ಗುಡಿ. ಆ ಗುಡಿಲಿಂದ ನಮ್ಮ ಮನೆಯವ್ರ ಹತ್ರ ಬಂದು ಅವ್ರ ಪಕ್ಕಕ್ಕೆ ನಿಂತು ಕಂಡಕ್ಟ್ರು ಟೀ ಕುಡಿಯೋಕ್ಕೆ ಕಳಿಸಿದ್ರು ಅವ್ರನ್ನ. ಪತ್ರಿಜಿ ಅಜ್ಜ ನಮ್ಮ ಮನೆಯವರಿಗೆ ಬಸ್ಸಿಗೆ ಹತ್ತಿಸಿ ಬೆಂಗಳೂರಿಗೆ ಕಳಿಸಿದ್ರು ಅವ್ರನ್ನ. ನಮಗೆ ಭಾಳ ಅನುಭವ ಆದವು ರೀ ನಮ್ಮ ಮನೆಗೆ. ನಮ್ಮ ಮಗಳಿಗೂ ಒಂದು ಜೀವ ಉಳಿತೈತೆ ಅಂತ ಹೇಳಿದ್ರು ಡಾಕ್ಟ್ರು. ದೊಡ್ಡ ಕೂಸಾಗಲಿ ಮಗು ಆಗಲಿ ಅಂತ. ಇಬ್ಬರು ಚೆನ್ನಾಗಾದ್ರು. ಈಗ 8 ತಿಂಗಳಾಯ್ತು ಚೆನ್ನಾಗಿ ಮೊಮ್ಮಗ ದೊಡ್ಡನಾದ್ರೆ ಅಲ್ಲೇ. ಭಾಳ ಚೆನ್ನಾಗಾಗೈತೆ ರೀ ನಮಗೆ ಧ್ಯಾನಕ್ಕೆ ಬಂದು. ಒಬ್ಬರು ಮಕ್ಕಳಾಗಿದ್ದಿಲ್ಲ ರೀ, 10 ವರ್ಷ ಆಗಿತ್ತು ಮದುವೆಯಾಗಿ. ನಮ್ಮ ಮನೆಗೆ ಧ್ಯಾನಕ್ಕೆ ಬಂದರು. ಅವರಿಗೆ ಪಾಪು ಆತು ರೀ ಮೊನ್ನೆ. ಅವರು ಅಂದರು, ನಿಮ್ಮ ಮನೆಗೆ ಧ್ಯಾನಕ್ಕೆ ಬಂದಿದ್ವಿ ಚೆನ್ನಾಗಾಯ್ತು ಅಂತ. ನಮ್ಮ ಮನೆ ಧ್ಯಾನಕ್ಕೆ ಬಂದವ್ರಿಗೆ ಎಲ್ಲರಿಗೂ ಅನುಭವ ಆಗಿದ್ದು. ನಿಮ್ಮ ಮನೆ ಪಾಪು ಆಡೋದು ಎಲ್ಲ ಕಾಣ್ತು ನಮಗೆ ಅಂತ ಹೇಳಿದರು ಒಬ್ಬರು. ನಮ್ಮ ಮಗುಗೂ ಕರ್ಕೊಂಡೋಗಿ ನದಿ ಕಾಸಿ ಎಲ್ಲ ಕರ್ಕೊಂಡೋಗಿ ಬಂದಿದ್ರು ಪತ್ರಿಜಿ ಅಜ್ಜ. ಆಮೇಲೆ ಗಣೇಶನ ಗುಡಿಯಾಗ ಧ್ಯಾನಕ್ಕೆ ಕುಂತಿದ್ದು ರೀ. ಆವಾಗ ಗಣೇಶ ಮತ್ತು ಪತ್ರಿಜಿ ಅಜ್ಜ ಇಬ್ಬರು ಜೊತೆಗೆ ಬಂದರು ಒಳಗೆ. ನಾವು ಧ್ಯಾನಕ್ಕೆ ಕುಂತ ಜಾಗಕ್ಕೆ ಬಂದ್ರಂತೆ. ಆಗಿತ್ತಂದ್ರೆ ನಮ್ಮ ಮಗಗೆ ಅನುಭವ ಆಗಿತ್ತು. ಆಮ್ಯಾಗ ನಮ್ಮ ಮನೆಯಾಗ ಧ್ಯಾನ ಮಾಡೋ ಮುಂದೆ ನಡುಕ್ಕೆ ಕುತ್ಕೊಂಡು ಇದು ವೀಣೆ ನುಡಿಸ್ತಿದ್ರು ಪತ್ರಿಜಿ ಅಜ್ಜ ಒಳಗೆ, ನಮ್ಮ ಮನೆ ಒಳಗೆ. ನಮ್ಮ ಮನೆಗೆ ಯಾವ ಮನೆಗೆ ಹೋದ್ರೂ ನಮ್ಮ ಮನೆಯವ್ರಿಗೆ ಒಂದು ಸಲ ಕಂಡು ಹೋಗಾರ ನಮ್ಮ ಅಜ್ಜ. ನಮ್ಮ ಮನೆಗೆ ಜಾಸ್ತಿ ಇದಾಗ್ಯಾರವ್ರು. ಥ್ಯಾಂಕ್ಸ್ ಹೇಳ್ಬೇಕು ಅಜ್ಜರಿಗೆ. ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ನಮಗೆ. ನಮ್ಮದು ಭಾಳ ಸಮಸ್ಯೆ ಇದ್ದವು ರೀ, ಇನ್ನೂ ಅದಾವು ಸಮಸ್ಯೆಗಳು. ಆದರೆ ಈ ಕಾಲು ಭಾಗ ಸಮಸ್ಯೆ ಬಗೆಹರಿದವ್ರು.
ಒಂದು ವರ್ಷ ನಾವು ಫಸ್ಟ್ ಕರೆದಿದ್ದು ಪರಮೇಶ್ವರ್ ಮೇಷ್ಟ್ರು ನನ್ನ ಕರೆದ್ರಿ. ನಾನು ಹಿಂಗೆ ಅವ್ರ ಮನೆ ಹತ್ರ ಹೋಗಿದ್ದೆ, ಬಾರಮ್ಮ ಇಲ್ಲಿ ಒಂದು ಚಾನಲ್ನಾಗ ಧ್ಯಾನದ್ದು ಬರ್ತೈತಿ ನೋಡ್ರಿ, ನಿಮ್ಮ ಭಾಳ ಕಷ್ಟ ಐತಿ ಅಂದ್ರೆ. ಹ್ಞೂ ಸರ್ ಬರ್ತೀವಿ, ನೀವು ಚಾಲೂ ಮಾಡಿರಿ ಅಂತಂದ್ವಿ. ಭಾಳ ಮಂದಿಗೆ ಬರ್ತಿದ್ದಿಲ್ಲ ರೀ, ಗೊತ್ತಿದ್ದಿಲ್ಲಲ್ಲ, ಒಂದು 8-10 ಮಂದಿ ಬರ್ತಿದ್ರು. ನಾನು ಹೇಳ್ತಿದ್ದು ಬರ್ರಿ ಬರ್ರಿ ಅಂತಂದು. ಆಮ್ಯಾಗ ಗೊತ್ತಾದ್ಮೇಲೆ ಎಲ್ಲರೂ ಬರಕತ್ತಿದ್ರು. 11 ದಿನ ಮಾಡಿದ್ರು ಅವರು ಮೇಷ್ಟ್ರು. ನಮ್ಮದು ಕಾಲು ಒಟ್ಟು ನಡೆಯಕ್ಕೆ ಬರ್ತಿದ್ದಿಲ್ಲ ರೀ. ಆಮ್ಯಾಗ ಇವ್ರಿಂಗಿಂದು ಏನೋ ಇದಾಗೈತಿ ಅಂತ ಡಾಕ್ಟ್ರು ಹೇಳಿದ್ರು. ಅವೆಲ್ಲ ಸರಿ ಹೋದ್ರಿ. ನಾನು ಆರ್ಥಿಕ ಪರಿಸ್ಥಿತಿನೇ ಒಂದು ಸ್ವಲ್ಪ ಸುಧಾರಿಸಕತ್ತೈತೆ ರೀ. ನಮಗೆ ಚೆನ್ನಾಗೈತೆ ರೀ. ಅಜ್ಜನ್ಲಿಂದ ನಮಗೆ ಭಾಳ ಚೆನ್ನಾಗೈತೆ. ಲಕ್ಷ್ಮೀ ಮೇಡಮವ್ರಿಗೂ ಟ್ಯಾಂಕ್ಸ್ ಹೇಳ್ಬೇಕ್ರಿ, ಅವರು ಚೆನ್ನಾಗಿ ಎಲ್ಲ ಹೇಳ್ತಾರೆ. ಮೇಷ್ಟ್ರಿಗೂ ಟ್ಯಾಂಕ್ಸ್ ಹೇಳ್ಬೇಕ್ರಿ, ಅವರು ಪಾಪ ಅವರೇ ಫಸ್ಟ್ ಹಡಗಲಿಗೆ ತಂದದ್ದವರು, ಅವ್ರಿಗೂ ಧನ್ಯವಾದ ಹೇಳ್ಬೇಕ್ರಿ. ಲಕ್ಷ್ಮೀ ಮೇಡಮ್ಮ, ಪರಮೇಶ್ವರ್ ಮೇಷ್ಟ್ರು ಅವರೆಲ್ಲರಿಗೂ ಧನ್ಯವಾದ ರೀ. ಈ ಚಾನಲ್ಗೂ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಮೀರಾಮ್ ಅಂತೇಳಿ, ಹೂವು ನಡಗಲಿ. ಫಸ್ಟು ಧ್ಯಾನದ ಅನುಭವ ಅಂತ ಏನಂತ ಗೊತ್ತಿರಲಿಲ್ಲ ನಮಗೆ. ಫಸ್ಟ್ ನಮಗೆ ಹೇಳಿದ್ದು ಮಲ್ಲಮ್ಮನವರು ಫಸ್ಟಿಗೆ ನಮ್ಮ ಓಣ್ಯಾಗೆಲ್ಲ ಧ್ಯಾನ ನಡೀತಾ ಇದೆ ಬರ್ರಿ ಬಾ ಅಂತ ಹೇಳಿದ್ರು. ಆಗ ನಾನು ಯಾವ ಧ್ಯಾನ ಬೇಡ ಏನು ಬೇಡ ಹೋಗು, ನನಗೆ ಗೊತ್ತಾಗಲ್ಲ ಅಂತಂದು ಹೇಳಿ ಇದು ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ತಂಗಿಯವರು ಭುವನೇಶ್ವರಿ ಅಂತಂದೇಳಿ ಪಕ್ಕದ ಮನೆ ಬಾರಕ ಹೋಗೋಣ, ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ, ಅಲ್ಲಿ ಅನುಭವ ಇಲ್ಲಿ ಅನುಭವ ತಿಳ್ಕೊಂತ ಬಾ ಅಂತೆಲ್ಲ ಕರೆದ್ರು. ಅಲ್ಲಿ ಪಕ್ಕದ ಮನೆಯಲ್ಲಿ ಲಕ್ಷ್ಮೀ ಮೇಡಮ್ಮರವರು ಬಂದರು. ಫಸ್ಟ್ ಟೈಮ್ ನನಗೇನು ಗೊತ್ತು ಧ್ಯಾನ ಬಗ್ಗೆ ಏನಂತ ಗೊತ್ತಾಗ್ತಾ ಇರಲಿಲ್ಲ. ಲಕ್ಷ್ಮೀ ಮೇಡಮ್ನವರು ಫಸ್ಟಿಗೆ ಹೇಳಿದರು. ಆಮೇಲೆ ನನಗೆ ಅನುಭವ ಅಂತಂದ್ರೆ ಫಸ್ಟಿಗೆ ಏನಂತ ಗೊತ್ತಾಗ್ತಾ ಇರಲಿಲ್ಲ. ಆ ಕಡೆ ಇದು ಏನು ಧ್ಯಾನನ ನನಗೆಲ್ಲ ತಲೆನೋವು ಬರೋದು ಇಲ್ಲ, ನಾನು ಬೇಡ ಅಂತ ಅನ್ಕೊಂತಾನೆ ಇದ್ದೆ. ಆಮೇಲೆ ನೋಡೋಣ ಫಸ್ಟಿಗೆ ಒಂದು ಸಲ ಅಲ್ಲ ಎಲ್ಲ ಒಂದು ತಿಂಗಳು ಮಾಡಿ ನೋಡೋಣ ಅಂದು ಆಯ್ತು. ಒಂದು 2-3 ತಿಂಗಳವರೆಗೆ ನನಗೇನಂತ ಅನ್ನಿಸ್ತೇ ಇರಲಿಲ್ಲ. ಆಮೇಲೆ ಬರ್ತಾ ನನಗೆ ಸುಸ್ತು ಭಾಳ ಇತ್ತು, ಏನು ದಾರಿ ನಡೆದ್ರೆ ಆಯಾಸ ಆಗ್ತಾ ಇರ್ತಿತ್ತು. ಆಮೇಲೆ ಸ್ವಲ್ಪ ಹಂಗೆ ಬರ್ತಾ ಎಲ್ಲ ಕಡಿಮೆ ಆಗ್ತಾ ಇತ್ತು. ಇದರಿಂದ ಏನಾಯಿತು ಬಿಡು ನನಗೆ ಅನುಭವ, ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೆ. ಈಗ ಆರೋಗ್ಯದಲ್ಲಿ ಸುಧಾರಿಸಿದೆ. ನನಗೆ ನಮ್ಮದು ಸ್ವಲ್ಪ ಏನೋ ತೊಂದರೆಗಳಿದ್ವು, ಅವೆಲ್ಲ ಸ್ವಲ್ಪ ಹಂಗೆ ಬಗೆಹರಿತನ ಬಂದವು. ನಾವು ಬೇರೆಯವ್ರಿಗೆಲ್ಲ ಹೇಳ್ತಾಯಿದ್ದೀವಿ ಮಾಡಿರಿ ಚೆನ್ನಾಗಿರ್ತೈತೆ ಅಂತಂದೇಳಿ. ಈ ಧ್ಯಾನ ಮಾಡುವಾಗ ತಲೆನೋವು ಬರೋದು, ತಲೆಯೆಲ್ಲ ಒಂಥರ ನೀರೆಲ್ಲ ಬೆವರು ಬರೋದು ಯಾಕೆ ಹಿಂಗೆ ಆಗ್ತೈತಿ, ಎಲ್ಲರಿಗೂ ಇವರು ಎಲ್ಲ ಒಂಥರ ಹೇಳಿದ್ರೆ ನನಗೊಂಥರ ಅನ್ನಿಸ್ತದಲ್ಲ ಇದೇನಿದೆ ಅಂತಂದೇಳಿ ಇದು ಮಾಡ್ತಾ ಅವಾಗೆಲ್ಲ ಮೈಯೆಲ್ಲ ಹಗುರಾಗಿ ಒಂಥರ ಏನೋ ಖುಷಿ ಮನಸ್ಸಿನಲ್ಲಿ. ಏನೇ ಕಷ್ಟ ಬಂದರೆ ಟೆನ್ಷನ್ ಇಲ್ಲ, ಏನಿಲ್ಲ, ಈಗ ಆರಾಮಾಗಿದ್ದೀನಿ. ನಾವೇನು ಅನ್ಕೊಂಡೆಲ್ಲ ಆಗ್ತಾ ಇದಾವು. ಆಮೇಲೆ ಈ ದಾರಿ ನಡಿಬೇಕಾದ್ರಿಗಿನ ಆಯಾಸಗಳು ಬರ್ತಿತ್ತು. ಆಮೇಲೆ ನನಗೆ ಆರೋಗ್ಯದಲ್ಲಿ ಉಸಿರಾಟದ್ದು ಸ್ವಲ್ಪ ಸಮಸ್ಯೆ ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಈಗ ನಾನು ಆರಾಮಾಗಿದ್ದೀನಿ. ಇನ್ನು ನನಗಿನ್ನೂ ಅನುಭವ ಬೇಕು, ಇದು ಸ್ವಲ್ಪ ಆಗ್ತಾಯಿದೆ ಅಷ್ಟೆ. ನಮಸ್ತೆ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.